ನಮಸ್ಕಾರ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ವ್ಯಕ್ತಿಯ ವಿಕಾಸದಲ್ಲಿ ನಾವು ಹದಿಹರೆಯದವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಈ ದೈಹಿಕ ಸಾಮರ್ಥ್ಯವನ್ನು ಪರಿಪಕ್ವತೆಯನ್ನು ಹೊಂದಿದ ಕಾಲಮಾನವನ್ನು ನಾವೇನಂತ ಕರಿತೀವಿ, ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಆ ತಾರುಣ್ಯ ಅವಸ್ಥೆಯಲ್ಲಿ ಯಾವ ರೀತಿ ದೈಹಿಕವಾಗಿ ಬೆಳವಣಿಗೆ ಮತ್ತು ಭೌತಿಕವಾಗಿ ಹೇಗೆ ಬೆಳವಣಿಗೆ, ಜೊತೆಗೆ ಸಾಮಾಜಿಕವಾಗಿ ಹೇಗೆ ಬೆಳವಣಿಗೆ ಹೊಂದುತ್ತಾನೆ ಮತ್ತು ವಿಕಾಸ ಹೇಗೆ ಹೊಂದುತ್ತಾರೆ ಅನ್ನೋದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಈ ದಿನ ಹದಿಹರೆಯದವರ ಸಮಸ್ಯೆಗಳು ಮತ್ತು ಪರಿಹಾರ ಅನ್ನೋ ವಿಷಯದ ಮೇಲೆ. ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿದೆ, ಈಗಾಗಲೇ ನಾವು 13ರಿಂದ 18 ವಯಸ್ಸಿಗೆ ಒಳಪಟ್ಟಂತವರನ್ನ ತರುಣ ತರುಣಿಯರು ಅಂತ ಕರಿತಾ ಇದ್ದೀವಿ. ಸೊ ಹಾಗಾದ್ರೆ ಈ ತರುಣ ತರುಣಿಯರಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈಗ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನೀವೇನಂತೇಳಿ ಇಲ್ಲ ಸರ್, ಈ ಒಂದು ಏಜಲ್ಲಿ ತುಂಬಾ ಸಮಸ್ಯೆಗಳು ನಮಗೆ ಕಾಡ್ತಾ ಇದ್ದಾವೆ. ಏನು, ತುಂಬಾ ಚಂಚಲವಾದ ಮನಸ್ಸಿದೆ, ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ, ಕೆಲವೊಮ್ಮೆ ಡಿಸಿಷನ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಕೆಲವು ಹೊಂದಾಣಿಕೆ ಸಮಸ್ಯೆಗಳು. ಸೊ ಹೀಗೆ 10 ಹಲವು ಸಮಸ್ಯೆಗಳನ್ನ ನಾವು ನಾರ್ಮಲ್ ಆಗಿ ಕೇಳ್ತಾ ಇರ್ತೀವಿ. ಇಲ್ಲ ಸರ್, ಓದೋದಕ್ಕೆ ಮನಸ್ಸೇ ಇಲ್ಲ, ನಾನು ಹೈಸ್ಕೂಲಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಬಟ್ ಈ ಕಾಲೇಜಿಗೆ ಬಂದ ಮೇಲಿಂದ ಒಂಚೂರು ಮನಸ್ಸು ಹಾಕೋ ಗೊಂದಲದಲ್ಲಿದೆ. ಈ ತರದನ್ನ ನೀವು ನಿಮ್ಮ ಆಡು ಭಾಷೆಯಲ್ಲೇ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದೀವಿ. ಸೊ ಈ ದಿನ ನಾವು ಪಠ್ಯಕ್ರಮದಲ್ಲಿ ಈ ಹದಿಹರೆಯದವರ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡೋಣ. ಸೊ ನೋಡಿಲಿ, ಹದಿಹರೆಯದ ಸಮಸ್ಯೆಗಳನ್ನ ನಾವಿಲ್ಲಿ ಪಟ್ಟಿ ಮಾಡ್ತಾ ಬರ್ತೀವಿ. ಸೊ 1 ಹೊಂದಾಣಿಕೆ ಸಮಸ್ಯೆ, 2 ಬೋಧನಾ ಕಲಿಕಾ ಸಮಸ್ಯೆ, ಇನ್ನು ಹಣಕಾಸು ಸಮಸ್ಯೆ ಮತ್ತು ಸಾಮಾಜಿಕ ಸಂಘರ್ಷಗಳ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಜೊತೆಗೆ ಆರೋಗ್ಯದ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆ, ಸಮವಯಸ್ಕರ ಒತ್ತಡ, ಭಾವನಾತ್ಮಕ ಅಸ್ಥಿರತೆ, ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರ್ತವೆ. ಜೊತೆಗೆ ಮಾನಸಿಕ ಒತ್ತಡಗಳು ಕಾಣಿಸಿಕೊಳ್ತವೆ. ಸೊ ಇಷ್ಟು ಹದಿಹರೆಯದವರ ಸಮಸ್ಯೆಗಳು ಅಂತ ಕರೀತಾರೆ. ಸೊ ಹಾಗಾದ್ರೆ ಹೊಂದಾಣಿಕೆ ಸಮಸ್ಯೆ ಅಂತ ಇದೆ. ಇದು ಹೊಂದಾಣಿಕೆ ಸಮಸ್ಯೆ ಅಂತ ಯಾವಾಗ ಕಾಣಿಸುತ್ತೆ ಅಂತಂದ್ರೆ, ಯಾವಾಗ ಪೂರ್ವ ಬಾಲ್ಯ ಅಥವಾ ಉತ್ತರ ಬಾಲ್ಯದಲ್ಲಿ ಮಗು ಏನಾಗಿರ್ತದೆ, ಕೇವಲ ತನ್ನ ಪೋಷಕರ ಮಾರ್ಗದರ್ಶನದಷ್ಟೇ ತನ್ನ ದಿಕ್ಕಿನಲ್ಲಿ ತಾನು ಸಾಗ್ತಾ ಇರುತ್ತೆ. ಅಂದ್ರೆ ತಂದೆ ತಾಯಿ ಹೇಳಿದ ಮಾತನ್ನೇ ತುಂಬ ವೇದವಾಕ್ಯ ಅಂತ ಭಾವಿಸಿಕೊಂಡು, ಜೊತೆಗೆ ಗುರು ಹಿರಿಯರ ಮಾತಿನಲ್ಲಿಯೇ ಮುನ್ನಡಿತಾ ಇರುತ್ತೆ. ಯಾಕಂದ್ರೆ ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟಾಗಿ ಅರಿವಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯಾವಾಗ ಈ 13 ಏಜ್ ಬರ್ತದೆ ಅಂದ್ರೆ, ಈ ಒಂದು ಹದಿಹರೆಯದ ಅಂದ್ರೆ ಒಂದು ತಾರುಣ್ಯಾವಸ್ಥೆಗೆ ಕಾಲಿಟ್ಟ ಕ್ಷಣವೇ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಬರುತ್ತದೆ. ಕಾರಣ ಆಗ ತಾನೇ ಆ ಮಗು ತನ್ನ ಒಂದು ಕೌಟುಂಬಿಕ ಪರಿಸರದಿಂದ ಸಾಮಾಜಿಕ ಪರಿಸರಕ್ಕೆ ಕಾಲಿಡುವಂತ ಸಮಯ, ಹೆಚ್ಚಾಗಿ ಹೊರಗಡೆ ಇರ್ತಕ್ಕಂಥ ಸಮಯ. ಸೊ ಆಗಿರುವಾಗ ಈ ರೀತಿ ಹೊಂದಾಣಿಕೆ ಸಮಸ್ಯೆಗಳನ್ನ ಕಾಣಿಸ್ತದೆ. ಯಾವ ರೀತಿ ಹೊಂದಾಣಿಕೆ ಸಮಸ್ಯೆ ಅಂದ್ರೆ, ತರುಣರು ಕುಟುಂಬದ ಸದಸ್ಯರೊಡನೆ ಆಗಿರ್ಬೋದು, ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಕಾಲೇಜುಗಳಲ್ಲಿ ಆಗಿರ್ಬೋದು, ಸಹಜವಾಗಿ ಸಮುದಾಯದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಯ ಜೊತೆ ಹೊಂದಿಕೊಳ್ಳುವಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ ಬಹಳ ಬೇಗ. ಯಾಕಂದ್ರೆ ಕೇವಲ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಇರ್ತಕ್ಕಂತಹ ಮಗು ಯಾವಾಗ ಅದು ಸಾಮಾಜಿಕವಾಗಿ ಬೆಳವಣಿಗೆಯನ್ನು ಹೊಂದದೋ, ಸೊ ಆ ಬೆಳವಣಿಗೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ. ಬಹಳ ಬೇಗ ತನ್ನನ್ನು ತಾನು ಅನಾವರಣಗೊಳಿಸಿಕೊಳ್ಳುವುದಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳಿದ್ರೆ, ನೀವು SLC ಇದ್ದಾಗ ನಿಮ್ಮ ಗೆಳೆಯರ ಬಳಗ, ನಿಮ್ಮ ಮನೆ, ನಿಮ್ಮ ಕುಟುಂಬ ಅಥವಾ ನಿಮ್ಮ ಓಣಿರ್ತಕ್ಕಂಥ ಅಷ್ಟೇ ಸ್ನೇಹಿತರು ಸೀಮಿತವಾಗಿರುತ್ತೆ ನಿಮ್ಮ ಆಲೋಚನೆ. ಯಾವಾಗ ಈ ಕಾಲೇಜು ಹಂತಕ್ಕಂದ್ರೆ 13, 14, 15 ವಯಸ್ಸಿಗೆ ಬಂದ ನಂತರ ಏನಾಗುತ್ತೆ, ನಿಮ್ಮ ವಿಚಾರಗಳು ತುಂಬಾ ಅನಾವರಣಗೊಳ್ಳುತ್ತವೆ. ಹೊಸ ಶಾಲೆ, ಹೊಸ ಕಾಲೇಜುಗಳಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಸ್ನೇಹಿತರ ಜೊತೆಗೆ, ಶಿಕ್ಷಕರ ಜೊತೆಗೆ ಅಥವಾ ಬೇರೆಯವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಒಂದಿಷ್ಟು ಖಿನ್ನತೆಗೆ ಕೂಡ ಕೆಲವೊಬ್ಬ ಈ ತರುಣಾವಸ್ಥೆಯಲ್ಲಿ ಕೂಡ ಅನುಭವಿಸ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಇದು ಹೊಂದಾಣಿಕೆ ಸಮಸ್ಯೆ. ಇನ್ನ 2 ಬೋಧನಾ ಕಲಿಕಾ ಸಮಸ್ಯೆ ಅಂತ ಕರೀತಾರೆ. ತುಂಬಾ ಮುಖ್ಯವಾಗಿ ಹೇಳೋದಾದ್ರೆ, ಈ ತಾರುಣ್ಯಾವಸ್ಥೆಗೆ ಬಂದ ನಂತರ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಬೋಧನಾ ಕಲಿಕಾ ವಿಷಯದಲ್ಲಿ ತುಂಬಾ ಹಿನ್ನಡೆಯನ್ನು ಸಾಧಿಸತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಅವುಗಳ ಮೇಲೆ ಹಿಡಿತವನ್ನ ಸಾಧಿಸಿ, ಅಂದ್ರೆ ಚಂಚಲ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸಿ ತನ್ನನ್ನು ತಾನು ವಿದ್ಯಾರ್ಥಿ ಜೀವನ ಸದುಪಯೋಗಪಡಿಸಿಕೊಂಡಂತ ಹಲವಾರು ಉದಾಹರಣೆಗಳನ್ನ ಕೂಡ ನಾವು ಉದಾಹರಣೆಯಾಗಿ ಹೇಳ್ತಾ ಇದ್ದೀವಿ. ಸೊ ಹೀಗೆ ಈ ಬೋಧನಾ ಕಲಿಕಾ ಸಮಸ್ಯೆಗಳಿಗೆ ಏನಪ್ಪಾ ಅಂತಂದ್ರೆ, ಈ ಉತ್ತರ ಮತ್ತು ಪೂರ್ವ ಬಾಲ್ಯದಲ್ಲಿ ಅಂದ್ರೆ ಈ ಪ್ರೌಢಾವಸ್ಥೆಗೆ ಪೂರ್ವದಲ್ಲಿ ಇರ್ತಕ್ಕಂತಹ
ಕೇವಲ ಕಂಠಸ್ಮೃತಿಗೆ ಅವಕಾಶವಿರುತ್ತೆ. ಆಮೇಲೆ ಕಲಿಕೆಯ ಒಂದು ಸೀಮಿತ ಒಂದು ಚೌಕಟ್ಟಿನಲ್ಲಿ ಇರುತ್ತೆ. ಹಾಗಾಗಿ ಕಲಿಕೆ ತುಂಬಾ ಸರಳವಾಗಿ ಸುಲಭವಾಗಿರುತ್ತೆ. ಆದ್ರೆ ಯಾವಾಗ ಆ ಮಗು ಕಾರಣಾವಸ್ಥೆಗೆ ಬರುತ್ತೋ, ಅಂದ್ರೆ ಈ ಕಾಲೇಜು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ 13-18 ವಯಸ್ಸಿನಲ್ಲಿ ಕಲಿತಕ್ಕಂತ ಕಲಿಕಾ ಸನ್ನಿವೇಶ ಏನವಲ್ಲ, ಅವು ತುಂಬಾ ಏನಾಗಿರುತ್ತೆ, ವಿವರಣಾತ್ಮಕವಾದಂತಹ ವಿಷಯಗಳಿರ್ತವೆ. ವಿಷಯಗಳ ಆಯ್ಕೆಯಲ್ಲಿ ಗೊಂದಲಾಗುತ್ತೆ. ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತೆ ಪ್ರಾರಂಭದಲ್ಲಿ, ನಂತರದಲ್ಲಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಹೀಗೆ ಬೋಧನಾ ಕಲಿಕಾ ವಿಷಯ ಅಂದ್ರೆ ಈಗ ಕಾರಣಾವಸ್ಥೆಯಲ್ಲಿ ಏನಾಗುತ್ತೆ, ಬೋಧನಾ ಕಲಿಕಾ ಸಾಮರ್ಥ್ಯ ಏನಾಗುತ್ತೆ ಅಂದ್ರೆ ಇಲ್ಲಿ ಕೇವಲ ಪಠ್ಯ ವಿಷಯವನ್ನು ಬೋಧನೆ ಅಷ್ಟೇ ಮಾಡ್ತಾರೆ ಕಾಲೇಜುಗಳಲ್ಲಿ. ಯಾವುದೇ ರೀತಿಯಾದ ನೋಟ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಗೆ ಉತ್ತರ ಹೀಗೆ ಹಾಗೆ ಅಂತ ಸವಿವರವಾಗಿ ಮಕ್ಕಳಿಗೆ ಯಥಾವತ್ತಾಗಿ ಹೇಳೋದಿಲ್ಲ. ಸೊ ಸ್ವತಃ ಕಳೆದುಕೊಂಡು ಹೆಚ್ಚು ಅಭ್ಯಾಸದಲ್ಲಿ ತೊಡತಕ್ಕಂತ ಒಂದು ಸನ್ನಿವೇಶಕ್ಕೆ ಆಗಲೇ ಮಗು ತನ್ನ ಸ್ವಾವಲಂಬನೆಗೆ ಬರಬೇಕು ಅನ್ನೋ ಸದುದ್ದೇಶದಿಂದಲೇ ಅದನ್ನು ನಿರ್ವಹಿಸ್ತಾ ಇರ್ತಾರೆ ಶಾಲಾ ಕಾಲೇಜುಗಳಲ್ಲಿ, ಕಾಲೇಜು ಹಂತಕ್ಕೆ ಬಂದಂತ ವಿದ್ಯಾರ್ಥಿಗಳ ಜೊತೆಗೆ. ಸೊ ಹೀಗಿರುವಾಗ ಇಲ್ಲಿ ಬೋಧನಾ ಕಲಿಕಾ ಸಮಸ್ಯೆಗಳನ್ನು ಕೂಡ ಇಲ್ಲಿ ಏನ್ ಮಾಡ್ತದೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ. ಇಲ್ಲಿ ಈ ಹಂತದಲ್ಲಿ ನೋಡಿ, ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರ ಬಗ್ಗೆ ಧನಾತ್ಮಕ ಮನೋಭಾವ ಇರುತ್ತೆ. ಶಿಕ್ಷಕರು ಹೇಳಿದ್ರೆ ವೇದ ವಾಕ್ಯ ಅವರ ಹಾಕಿಕೊಟ್ಟ ಹಾದಿಯಲ್ಲೇ ಅದೇ ಕೊನೆ ಅಥವಾ ಅದೇ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರುತ್ತೆ. ಆದ್ರೆ ಯಾವಾಗ ಈ ಕಾರಣಾವಸ್ಥೆಗೆ ಕಾಲಿಟ್ಟ ನಂತರ, ಅಂದ್ರೆ ಕಾಲೇಜು ಹಂತಕ್ಕೆ ಬಂದ ನಂತರ ಆ ಹದಿಹರೆಯುವ ಸಮಸ್ಯೆಯಲ್ಲಿ ಏನ್ ಕಾಣ್ತದೆ ಅಂದ್ರೆ ಶಿಕ್ಷಕರ ಬಗ್ಗೆ ಋಣಾತ್ಮಕ ಆಲೋಚನೆಗಳು ಕೂಡ ಕಂಡು ಬರ್ತದೆ. ಆಮೇಲೆ ಹೆಚ್ಚಿನ ಹೊರೆಯ ಗೃಹ ಕಾರ್ಯ, ಅಂದ್ರೆ ಈ ಟೆಸ್ಟ್, ಅದು ಪ್ರಾಜೆಕ್ಟ್ ವರ್ಕ್ ಅಂತೆ, ಅಸೈನ್ಮೆಂಟ್ ಅಂತೆ, ಈ ತರದನ್ನ ಹೆಚ್ಚು ಹೊರೆಯಾಗಿ ಅಂತ ಭಾವಿಸಿಕೊಂಡು ಓದಿನಿಂದ ದೂರಿರ್ತಕ್ಕಂಥ ಸಂದರ್ಭಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಆಸಕ್ತಿಯ ಕೊರತೆಗಳು ಈ ಹಂತದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಬೋಧನಾ ಕಲಿಕಾ ಸಮಸ್ಯೆಗಳು ಅಂತ ಕರೀತಾ ಇದ್ದೀವಿ. ಸೊ ಇನ್ನ ಹಣಕಾಸು ಸಮಸ್ಯೆ ಏನು, ಈ ಹದಿಹರೆಯದವರಿಗೆ ಹಣಕಾಸು ಸಮಸ್ಯೆ ಯಾಕಪ್ಪ ಅಂತಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ತರುಣಿಯರು ಒಂದು ವಯಸ್ಸಿಗೆ ಕಾಲಿಟ್ಟ ನಂತರ ಅವರಿಗೆ ಸಾಕಷ್ಟು ಆಲೋಚನೆಗಳು ಬರ್ತವೆ. ಆಲೋಚನೆ ತಕ್ಕಾಗಿ ತಮ್ಮ ಬದುಕನ್ನ, ತಮ್ಮ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೊಳ್ಳೋ ಸಲುವಾಗಿ ಸಾಕಷ್ಟು ಆಕರ್ಷಣೆಗೊಳಗಾಗ್ತಾರೆ. ಒಳ್ಳೆ ಬಟ್ಟೆಗಳನ್ನ ತೊಡಬೇಕಂತ ಆಸೆ ಪಡ್ತಾರೆ. ಮುಖವನ್ನು ಸುಂದರವಾಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಹಲವಾರು ಆಕರ್ಷಣೀಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಪ್ರೇರೇಪಿಸ್ತಾರೆ ಅಥವಾ ಆಸಕ್ತಿ ವಹಿಸ್ತಾರೆ. ಅದು ಬೇರೆ ಬೇರೆ ಹವ್ಯಾಸಗಳಿಗೆ ಬಲಿಯಾಗ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಮುಖ್ಯವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಹಣದ ಅತ್ಯಂತ ಅವಶ್ಯಕತೆ ಇರುತ್ತೆ. ಮೂಲ ಹಣ. ಸೊ ಹಾಗಾಗಿ ಆ ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಸಾಕಷ್ಟು ಪರಿತಪಿಸ್ತಾರೆ. ಇದಕ್ಕೋಸ್ಕರನೇ ಹಿರಿಯರ ಜೊತೆ ಹೊಂದಾಣಿಕೆ ಇಲ್ಲದೆ ಜಗಳಗಳನ್ನ ಮಾಡ್ಕೊಳ್ತಾರೆ. ಜೊತೆಗೆ ಸ್ವಾವಲಂಬನೆಯಾಗಿ ನಾನು ನಿಲ್ತೀನಿ, ನಾನು ಏನಾದ್ರು ದುಡಿತೀನಿ, ನನಗೆ ದುಡ್ಡು ಬೇಕು ಅನಿವಾರ್ಯತೆ ಅನ್ನೋದಕ್ಕೋಸ್ಕರವಾಗಿ ಕೆಲವೊಬ್ಬರು ಈ ತರುಣಿಯರು ಅಂದ್ರೆ ಈ ಹಂತದಲ್ಲಿ ಸಾಕಷ್ಟು ಪಾರ್ಟ್ ಟೈಮ್ ಜಾಬ್ಗಳಿಗೆ ವಾಲುವಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ತನ್ನ ಸ್ವಯಂ ಜೀವನಕ್ಕಾಗಿ, ತನ್ನ ಸ್ವಯಂ ಆಸೆಗಾಗಿ, ತನ್ನ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ಹಣವನ್ನು ಸಂಪಾದಿಸಲಿಕ್ಕೆ ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳುವಂಥದ್ದು ಅಥವಾ ಇನ್ನೊಬ್ಬರ ಕಡೆ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ಈ ಹಂತದಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಸೊ ಇದು ಕೂಡ ಹದಿಹರೆಯದವರ ಒಂದು ದೊಡ್ಡ ಸಮಸ್ಯೆ ಅಂತಾನೆ ನಾವಿಲ್ಲಿ ಭಾವಿಸ್ತಾ ಇದ್ದೀವಿ. ಸೊ ಇನ್ನ ಸಾಮಾಜಿಕ ಸಂಘರ್ಷ. ಏನಿದು ಸಾಮಾಜಿಕ ಸಂಘರ್ಷ ಅಂದ್ರೆ, ಹದಿಹರೆಯದವರ ಹೆಚ್ಚಾಗಿ ನಾವು ಹೇಳ್ತಿರ್ತೀವಿ, ಕಾಲ ಏನಂತ ಮಾಧ್ಯಮದಲ್ಲಿ ನಾವು ಹೇಳ್ತಿರ್ತೀವಿ, ಈ ಹಂತದಲ್ಲಿ ಮಕ್ಕಳಲ್ಲಿ ತುಂಬಾ ಬಿಸಿ ರಕ್ತ ಇದೆ, ಅದಕ್ಕೆ ಅವ್ರು ಆ ರೀತಿ ರೇಗಾಡ್ತಾನೆ, ಅದಕ್ಕೆ ಅವ್ನು ಜಗಳ ಮಾಡ್ತಾನೆ, ಕಾಲ್ ಕೆಳಗೆ ಜಗಳಕ್ಕೆ ಬರ್ತಾನೆ, ಈ ತರದ ಶಬ್ದಗಳನ್ನು ಬಳಕೆ ಮಾಡ್ತೀವಿ. ಅಂದ್ರೆ ಹದಿಹರೆಯದವರಲ್ಲಿ ಸಹಜವಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಉದ್ವೇಗಕ್ಕೆ ಒಳಗಾಗಿ, ಆವೇಶಕ್ಕೆ ಒಳಗಾಗಿ ಮತ್ತೊಬ್ಬರ ಜೊತೆಗೆ ಜಗಳ ಕಾಯುವಂತಹ ಅಥವಾ ಯಾವುದಾದ್ರೂ ನ್ಯಾಯಪರವಾಗಿ ಹೋರಾಟ ಮಾಡುವಂತಹ ಸಂದರ್ಭ, ಧಿಕ್ಕರಿಸುವಂತಹ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳನ್ನ ನೋಡ್ತಾ ಇದ್ದೀವಿ. ಸೊ ನೀವು ಕೂಡ ಸಾಕಷ್ಟು ಕಾಣ್ತಾ ಇರ್ತೀರಿ. ನೀವು ಓಡಾಡೋ ಬಸ್ಸಲ್ಲಿ ಸಣ್ಣ ವಿಷಯಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಯಾವೊಬ್ಬರಿಗೋಸ್ಕರ ಸೀಟ್ ಇಡಿರ್ತಾರೆ, ಮತ್ತೊಬ್ಬರ ಇದು ನಂದು ಅಂತೇಳಿ ಅದಕ್ಕೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡ್ಕೊಂಡು ಮಾರಿ ಬಡ್ದಾಗ ಮನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಇದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಇನ್ನು ಅಷ್ಟೇ ಯಾಕೆ, ಒಂದು ತರಗತಿಯ ಕೊಠಡಿಯಲ್ಲೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೆ, ಇದು ನನ್ನ ಬೆಂಚು, ಇದು ನಿನ್ನ ಬೆಂಚು, ನಾನು ಮುಂದೆ ಕೂತೆ, ನಾನು ಹಿಂದೆ ಕೂತೆ ಅನ್ನೋ ಸಣ್ಣ ವಿಷಯಗಳಿಗೂ ಕೂಡ ಕಾದಾಡುವಂತಹ, ಜಗಳ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಸೊ ಇದು ಕೂಡ ಅವರ ಸಮಸ್ಯೆನೇ. ಸೊ ಹಾಗಾಗಿ ಸಾಮಾಜಿಕ ಸಂಘರ್ಷ, ಸಣ್ಣ ಪುಟ್ಟ ವಿಷಯಗಳಿಗೆ, ಜಾತಿ ವಿಷಯ ಬಂದಲ್ಲಿ ಜಗಳ ಆಡೋದು, ಊರಿನ ವಿಷಯ ಅಂತ ಬಂದಲ್ಲಿ ಜಗಳ ಆಡೋದು, ಅಥವಾ ಯಾವುದೋ ಒಂದು ಯಾರಂದ್ರೆ ಈ ಸಿನಿಮಾ ಆಕ್ಟ್ರೆಸ್ಗಳ ಪರವಾಗಿ ವಿರವಾಗಿ
ಹೀಗೆ ಈ ಹಂತದಲ್ಲಿ ಹದಿಹರೆಯದವರು ಸಾಕಷ್ಟು ಸಾಮಾಜಿಕ ಸಂಘರ್ಷಣೆ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ. ಇನ್ನು ಆರೋಗ್ಯದ ಸಮಸ್ಯೆಗಳೇನೆಂದ್ರೆ ದೇಹದಲ್ಲಿ ಆಂತರಿಕವಾಗಿ ಆಗಿರ್ತಕ್ಕಂಥ ಲೈಂಗಿಕ ಬೆಳವಣಿಗೆ ಅಂದ್ರೆ ತಮ್ಮ ಅಂಗಾಂಗಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಸಮಸ್ಯೆಗಳನ್ನು ಪರಿಗಣಿಸಿಕೊಳ್ತಾರೆ. ಸಹಜವಾಗಿ ಈ ವಯಸ್ಸಿಗೆ ಬಂದಂತ ಹದಿಹರೆಯದವರಲ್ಲಿ ಅಂದ್ರೆ ತರುಣಿಯರಲ್ಲಿ ಸಹಜವಾಗಿ ಮುಖಲಕ್ಷಣಗಳಲ್ಲಿ ಬದಲಾವಣೆ ಆಗ್ತದೆ. ದೇಹದ ಅಂಗಾಂಗಗಳಲ್ಲಿ ವ್ಯತ್ಯಾಸವಾಗುತ್ತೆ, ಮುಖದಲ್ಲಿ ಮೊಡವೆಗಳು ಸಹಜವಾಗಿ ಮೂಡುತ್ತೆ. ಸೊ ಅದನ್ನೇ ಈ ಹಂತದಲ್ಲಿ ಹದಿಹರೆಯದವರು ಅದನ್ನು ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸಿಕೊಂಡಿರ್ತಾರೆ. ಇದು ಆರೋಗ್ಯದ ಸಮಸ್ಯೆ ಅಂತ ಭಾವಿಸಿಕೊಂಡು ಅದರ ಕಡೆನೇ ಜಾಸ್ತಿ ಮಾನಸಿಕವಾಗಿ ಗೊಂದಲಕ್ಕೀಡಾಗ್ತಕ್ಕಂಥ ಸಂದರ್ಭಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನ ಈ ಹಂತದಲ್ಲಿ ಆರೋಗ್ಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಮುಖದಲ್ಲಿ ಕಾಣುವ ಮೊಡವೆಗಳಿಂದ ಹೆಚ್ಚು ವಿಚಲಿತರಾಗ್ತಾರೆ. ಈ ಹಂತದಲ್ಲಿ ಕಾಣುವ ಕಾಯಿಲೆಗಳು ಅವರಿಗೆ ಅತಿ ಹೆಚ್ಚಾಗಿ ಕಾಣುತ್ತವೆ. ಕಾರಣ ತಮ್ಮಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳ ಏರುಪೇರಿಂದಾಗಿ ತಮ್ಮ ದೈಹಿಕ ಆಸೆಗಳೇ ತುಂಬಾ ಹೆಚ್ಚು ಅಂತ ಪ್ರಭಾವಿತರಾಗಿ ಸಾಕಷ್ಟು ಕೆಟ್ಟ ಆಲೋಚನೆಗಳನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭ ಈ ಹಂತದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಈ ಹದಿಹರೆಯದವರು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾರೆ. ಸೊ ಇದು ಕೂಡ ಅವರ ಸಮಸ್ಯೆಗಳೇ. ಇನ್ನ ಲೈಂಗಿಕ ಸಮಸ್ಯೆ ಅಂತ ಕರಿತೀವಿ. ಈ ಹಂತದಲ್ಲಿ ಈ ತರುಣಿಯಲ್ಲಿ ಆಗ್ತಕ್ಕಂತಹ ದೈಹಿಕ ಬೆಳವಣಿಗೆ ಅನುಸಾರವಾಗಿ ಅಂಗಾಂಗಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಅರಿತುಕೊಂಡು ವಿರುದ್ಧ ಲಿಂಗದ ಆಕರ್ಷಣೆಗೆ ಹೆಚ್ಚು ವಾಲ್ತಾರೆ. ಹುಡುಗ ಹುಡುಗಿಯರನ್ನ ಅಥವಾ ಹುಡುಗಿ ಹುಡುಗರನ್ನ ಆಸೆ ಪಡುವಂತಹ ಸಂದರ್ಭ ಇದು ಸಮಸ್ಯೆಯಾಗಿ ಅವರಿಗೆ ದೊಡ್ಡ ಹೆಮ್ಮರವಾಗಿ ಕಾಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆ ಇಲ್ಲದೆ ತಮ್ಮ ದೈಹಿಕ ಆಸಕ್ತಿಗೆ ಅನುಸಾರವಾಗಿ ವರ್ತಿಸುವ ರೀತಿಯಲ್ಲಿ ಕೂಡ ಬದಲಾವಣೆಗಳನ್ನು ಕಂಡುಕೊಳ್ತಾರೆ. ಸೊ ಇದು ಕೂಡ ಸಮಸ್ಯೆ ಅಂತ ನಾವಿಲ್ಲಿ ಕರೀತಾ ಇದ್ದೀವಿ. ಯಾವ ರೀತಿ ಅಂದ್ರೆ ಭಿನ್ನ ಲಿಂಗದ ವ್ಯಕ್ತಿಯ ಸ್ನೇಹ ಗಳಿಸಲು ಸಾಧ್ಯವಾಗದಿದ್ದರೆ ಅದು ಸಮಸ್ಯೆಯಾಗಿ ಕೂಡ ಕಾಣಿಸುತ್ತೆ. ಎಷ್ಟೋ ಸಾರಿ ನೀವು ನೋಡಿರ್ತೀರಿ, ಅವನಿಗೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಅವನಿಗೆ ಗೇಲಿ ಮಾಡಿರ್ತಾರೆ, ಅವನು ತುಂಬಾ ಖಿನ್ನತೆ ಒಳಗಾಗ್ತಾನೆ. ಅಥವಾ ಯಾವುದೋ ಒಬ್ಬ ಹೆಣ್ಣು ಅಥವಾ ಹುಡುಗಿ ತನ್ನ ಗೆಳತಿಯರೇ ಅಯ್ಯೋ ಅವಳಿಗೆ ಯಾರು ಹುಡುಗರ ಅಪ್ರೋಚ್ ಈ ತರದನ್ನ ನಾವು ಮಾತಾಡೋದನ್ನ ಸಹಜವಾಗಿ ಕಾಣ್ತಾ ಇದ್ದೀವಿ. ಸೊ ಇವುಗಳು ಆ ಮಕ್ಕಳ ಮೇಲೆ ಮನಸ್ಸಿನ ಅಂದ್ರೆ ಈ ಹದಿಹರೆಯದವರ ಮೇಲೆ ತರುಣಿಯರು ಅಡ್ಡದಾರಿ ಹಿಡಿಯುವಲ್ಲಿ ಕೂಡ ಇದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಇದು ಲೈಂಗಿಕ ಸಮಸ್ಯೆಗಳು. ಇನ್ನ ಸಮವಯಸ್ಕರ ಒತ್ತಡ. ಸಹಜವಾಗಿ ಹದಿಹರೆಯದವರು ಮನೆಯ ವಾತಾವರಣಕ್ಕಿಂತ ಕುಟುಂಬದವರ ಸದಸ್ಯರಿಗಿಂತ ಹೆಚ್ಚಾಗಿ ಹೊರಗಿನವರನ್ನ ನಂಬುತ್ತಾರೆ. ಹೊರಗಿನಲ್ಲಿ ಹೆಚ್ಚು ಹೊರಗೆ ಉಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಸಂದರ್ಭದಲ್ಲಿ ಸಮವಯಸ್ಕರ ಒತ್ತಡ ಅಂದ್ರೆ ತನ್ನ ಒಂದೇ ಏಜ್ ಅಲ್ಲಿ ಇರ್ತಕ್ಕಂಥ ತನ್ನ ಸಹಪಾಠಿಗಳ ಜೊತೆಗೆ ಸಮವಯಸ್ಕರ ಜೊತೆ ಇರುವಂತ ಸಂದರ್ಭ, ಆ ಸಮವಯಸ್ಕರ ಒತ್ತಡಕ್ಕಾಗಿ ಬೇರೆಲ್ಲ ಹವ್ಯಾಸಗಳಿಗೆ ಅಥವಾ ಚಟಗಳಿಗೆ ಬಲಿಯಾಗ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆ, ಸಮವಯಸ್ಕರ ಒತ್ತಡ ಹೇಗೆ? ಫಾರ್ ಎಕ್ಸಾಂಪಲ್, ಅವ್ರಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ಫ್ರೆಂಡ್ಸ್ ಒತ್ತಾಯ ಮಾಡ್ತಾರೆ, ಇಲ್ಲ ಹೋಗೋಣ, ಟೂರ್ನಮೆಂಟ್ ಇದೆ, ಬೆಟ್ಟಿಂಗ್ ಆಡೋಣ. ಎಸ್, ಆ ಫ್ರೆಂಡ್ಸ್ ಒತ್ತಡಕ್ಕೆ ಹೋಗೋದು ಏನಾಗಲ್ಲ, ಒಂದಿಷ್ಟು ಸಿಗರೇಟ್ ಸೇದೋಣ, ಅವ್ನಿಗೆ ಇಷ್ಟ ಇರೋದಿಲ್ಲ, ಆದ್ರೆ ಬಲವಂತ ಮಾಡ್ತಾರೆ. ಕಾರಣ ಆ ಫ್ರೆಂಡ್ಸ್ ಉಳಿಸ್ಕೋಬೇಕು, ನನಗೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಅವನು ಆ ಫ್ರೆಂಡ್ಸ್ಗೋಸ್ಕರನೇ ಆ ಸ್ಮೋಕ್ ಮಾಡೋದನ್ನ ರೂಢಿ ಮಾಡಿಕೊಳ್ತಾನೆ. ಸೊ ಹೀಗೆ ಹಲವಾರು ಇದಾವೆ ಈ ರೀತಿ. ಸೊ ಹೀಗೆ ಸಮವಯಸ್ಕರ ಒತ್ತಡ ಬೀರ್ತಾರೆ. ಪಕ್ಕದಲ್ಲಿರೋರು ಅದನ್ನು ಮಾಡ್ತಾರೆ, ನಾನು ಅದನ್ನು ಮಾಡಬೇಕು, ಎಲ್ಲರೂ ಹೀಗಿದ್ದಾರೆ ನಾನು ಹಾಗೆ ಇರಬೇಕು ಅನ್ನೋ ಕಲ್ಪನೆಯಲ್ಲಿ ಬದುಕೋದಕ್ಕೆ ಪ್ರಾರಂಭಿಸ್ತಾರೆ ಈ ಹದಿಹರೆಯದವರು. ಹಾಗಾಗಿ ಇದು ಕೂಡ ಸಮವಯಸ್ಕರ ಒತ್ತಡ ಅನ್ನೋದು ಕೂಡ ಒಂದು ಸಮಸ್ಯೆ ಅಂತ ನಾವಿಲ್ಲಿ ಪರಿಭಾವಿಸ್ತಾ ಇದ್ದೀವಿ. ಇನ್ನ ಭಾವಾತ್ಮಕ ಅಸ್ಥಿರತೆ ಅಂತ ಕರೀತಾ ಇದ್ದೀವಿ. ಈ ನೋಡಿ, ಈ ತರುಣರಲ್ಲಿ ಏನಾಗ್ತದೆ, ಹಲವಾರು ಮನೋಸಾಮಾಜಿಕ ಚಂಚಲತೆಯನ್ನು ಕಾಣಿಸ್ತಾ ಇತ್ತು. ಯಾವ ರೀತಿ ಅಂದ್ರೆ, ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಸಮವಾಗಿ ಸರಿಯಾದ ಕ್ರಮವನ್ನ ಅನುಭವಿಸೋದೇನು, ತನಗೇನು ಅನಿಸುತ್ತೋ, ತನ್ನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗೆ ಏನು ಆಕರ್ಷಣೆ ಆಗುತ್ತೋ ಅಷ್ಟೇ ಬೇಕು ಅನ್ನೋದನ್ನ ಅಷ್ಟೇ ಗಮನಿಸಿಕೊಂಡು ಏನ್ ಮಾಡುತ್ತದು, ತನ್ನ ಆಸಕ್ತಿಗನುಸಾರವಾಗಿ ವರ್ತಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದ್ರೆ ಭಾವನೆಗಳ ಮೇಲೆ ಹಿಡಿತವಿರೋದ್ರಿಂದ ತರುಣರು ಅನೇಕ ಗೊಂದಲಗಳನ್ನು ಎದುರಿಸ್ತಾರೆ, ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಬೇಕಂದಿದ್ದು ಬೇಕು ಅನ್ನೋ ಒಂದು ಮನಸ್ಥಿತಿಗೆ ತಲುಪಿ ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಈ ಭಾವಾತ್ಮಕ ಅಸ್ಥಿರತೆಯನ್ನು ಹೊಂದ್ತಾರೆ. ಆಮೇಲೆ ಈಗಿದ್ದ ಮನಸ್ಥಿತಿ ಮತ್ತೊಂದು ತಾಸಿಗೆ ಇರಲಾರ್ದಂಗೆ ತುಂಬಾ ಚಂಚಲ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದರಲ್ಲೂ ಈ ಹುಡುಗರಿಗಿಂತ ಹುಡುಗಿಯರ ಮಾನಸಿಕ ಸ್ಥಿತಿಯಲ್ಲಿ ತುಂಬಾ ವ್ಯತ್ಯಾಸವನ್ನ ನಾವಿಲ್ಲಿ ಹದಿಹರೆಯದವರ ಸಮಸ್ಯೆಯಲ್ಲಿ ನಾವು ಕಾಣಿಸಿಕೊಳ್ತದೆ. ಸೊ ಅದನ್ನು ಗಮನಿಸಬೇಕು. ಸೊ ಹೀಗೆ ಭಾವಾತ್ಮಕ ಅಸ್ಥಿರತೆಯೂ ಕೂಡ ಒಂದು ಸಮಸ್ಯೆ ಅಂತೇಳಿ ನಾವಿಲ್ಲಿ ಕರೀತಾ ಇದ್ದೀವಿ. ಸೊ ಹಾಗೆ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು.
ಆಗಲೇ ಹೇಳಿದ ಹಾಗೆ ಈ ಹದಿಹರೆಯದವರಲ್ಲಿ ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಬದುಕುವ ಆಸೆ ಅಭಿಲಾಷೆಗಳನ್ನು ಹೊಂದಿರ್ತಾರೆ. ತಮ್ಮ ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿಯೇ ಸ್ವತಃ ಹಣವನ್ನು ಸಂಪಾದನೆ ಮಾಡಲಿಕ್ಕಾಗಿ ಹಲವಾರು ಪರ್ಯಾಯ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಳ್ತಾರೆ. ಓದುವ ಜೊತೆಗೆ ಪಾರ್ಟ್ ಟೈಮ್ ಜಾಬ್ಗಳಿಗೆ ಆಯ್ಕೆ ಆಗ್ತಾರೆ. ಆದರೆ ಆ ಜಾಬ್ಗಳನ್ನ ಯಾವುದು ನಾನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ವ್ಯವಧಾನವಿಲ್ಲದೆ ಅಂತ ಜಾಬ್ಗಳಿಗೆ ಹೋಗ್ತಕ್ಕಂಥ ಅನಿವಾರ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ನಿಮ್ಗೆ ಗೊತ್ತಿರುವಾಗಲ್ಲ, ಬಡತನ ಇರುತ್ತೆ, ಅನಿವಾರ್ಯವಾಗಿ ದುಡಿಲೇಬೇಕು, ಓಕೆ. ಆದರೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಯಾವ್ದಾದ್ರು ಒಂದು ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ, ಆದ್ರೆ ಅಲ್ಲಿ ಮಾಡೋದಿಲ್ಲ. ಆದರೆ ಅದೇ ಹದಿಹರೆಯದವರು ಯಾವುದೋ ಒಂದು ವೈನ್ ಶಾಪಲ್ಲಿ, ಅಂದ್ರೆ ಯಾವುದೋ ಒಂದು ಮದ್ಯಪಾನ ಅಂಗಡಿಯಲ್ಲಿ ಕೆಲಸ ಮಾಡೋದ್ರಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಒಟ್ಟಾರೆ ದುಡ್ಡು ಬರುತ್ತೆ ಸಾಕು ಅಂತ ಕೆಲಸಗಳಲ್ಲಿ ಕೂಡ ಆಯ್ಕೆ ಆಗ್ತಾರೆ. ಸೊ ಆಗ ಅದರಿಂದ ಅವ್ರಿಗೆ ಎದುರಿಸ್ತಕ್ಕಂಥ ಸಮಸ್ಯೆಗಳು ತುಂಬಾ ಇರ್ತವೆ. ಸೊ ಹಾಗಾಗಿ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಂದ್ರೆ ವೃತ್ತಿ ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ, ಒಂದ್ ವೇಳೆ ಆ ವೃತ್ತಿಯಲ್ಲಿ ಮುಂದುವರಿಯೋದು ಹೇಗೆ ಅಂತ ಗೊತ್ತಿರೋದಿಲ್ಲ, ಅಥವಾ ವೃತ್ತಿಯನ್ನ ಹೇಗೆ ನಾನು ನಿಭಾಯಿಸಬಲ್ಲೆ ಅಂತ ಯೋಚನೆ ಇಲ್ಲದೆ ಆ ವೃತ್ತಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ಅಥವಾ ತನ್ನ ವ್ಯಕ್ತಿತ್ವಕ್ಕೆ ಸರಿ ಹೊಂದಾಣಿಕೆ ಇದೆಯಲ್ಲ ಅಂತ ಯೋಚನೆ ಮಾಡತಕ್ಕಂಥ ಸ್ಥಿತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆ, ಹಾಗಾಗಿ ಅದು ಕೂಡ ಹದಿಹರೆಯದವರ ಒಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಕೆಲವೊಮ್ಮೆ ಈ ಹದಿಹರೆಯದವರಲ್ಲೇ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಅಂತಾನೆ ಪರಿಣಮಿಸಿಕೊಂಡು ಖಿನ್ನತೆ ಒಳಗಿರ್ತಕ್ಕಂಥವ್ರನ್ನ, ನೇಣಿಗೆ ಶರಣಾಗಿರ್ತಕ್ಕಂಥವ್ರನ್ನ ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳ. ಸೊ ಹೀಗೆ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು. ಇನ್ನ ಮಾನಸಿಕ ಒತ್ತಡಗಳು ಅಂತ ಕರೀತಾರೆ. ಏನಿ ಮಾನಸಿಕ ಒತ್ತಡಗಳಂದ್ರೆ ತರುಣರಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಾಣದೆ ಉದ್ವೇಗ, ಆವೇಶ, ಆತಂಕ, ಕೋಪ, ಭಯ, ನಾಚಿಕೆ ಇಂಥವುಗಳಿಂದಲೇ ಸಾಕಷ್ಟು ಒತ್ತಡಕ್ಕೆ ಸಿಲುಕ್ತಾರೆ. ಫಾರ್ ಎಕ್ಸಾಂಪಲ್, ಹದಿಹರೆಯದಲ್ಲಿ ಕಾಮನ್ ಆಗಿ ಕಾಣುವಂತ ಮುಖದಲ್ಲಿ ಮೂಡ್ತಕ್ಕಂಥ ಮೊಡವೆಗಳೇ ದೊಡ್ಡ ಸಮಸ್ಯೆ ಆಗ್ತವೆ. ಅಥವಾ ತಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅಂಗಗಳಾಗ್ತಕ್ಕಂಥ ಬದಲಾವಣೆಗಳು, ಉದಾಹರಣೆ ಮುಖದಲ್ಲಿ ಮೂಡುವ ಮೀಸೆ ಆಗಿರ್ಬೋದು, ಅಥವಾ ಧ್ವನಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಕೂಡ ಇದು ಏನೋ ಆಗ್ತಾ ಇದೆ, ನನಗೆ ಏನೋ ಒಂದು ಕಾಯಿಲೆ ಏನೋ ಅನ್ನೋ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಜೊತೆಗೆ ತಮ್ಮ ದೇಹದಲ್ಲಾಗ್ತಕ್ಕಂಥ ಸ್ಥಿತಿಗತಿಯನ್ನು ನೈಜವಾಗಿ ತನ್ನ ಪೋಷಕರ ಜೊತೆ ಮಾತನಾಡಕ್ಕಾಗದೆ, ಅಥವಾ ಆಪ್ತರ ಜೊತೆಗೆ ಅದನ್ನ ಅವಲೋಕನ ಮಾಡಕ್ಕಾಗದೆ, ಅಥವಾ ವೈದ್ಯರ ಬಳಿಗೆ ಸಲಹೆ ತೆಗೆದುಕೊಳ್ಳದೇನೆ ಸಾಕಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕ್ತಾರೆ. ಏನೋ ಆಗ್ತಾ ಇದೆ, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ, ಏನೋ ಸರಿ ಮಾಡ್ತಾ ಇದ್ದೀನಿ ಅನ್ನೋ ಗೋಚರದಲ್ಲೇ ಸಾಕಷ್ಟು ಸಮಸ್ಯೆಗಳನ್ನ ಈ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ತರುಣರು ಮಾನಸಿಕ ಒತ್ತಡಗಳನ್ನು ನಿಭಾಯಿಸಲು ಸಾಧ್ಯವಾಗದೆ ಮನೆ ಬಿಟ್ಟು ಹೋಗ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾಕೆ ನೀವೆಲ್ಲಾದ್ರೂ ನೋಡಿ, ಈ 13-18 ಒಳಗಡೆ ಇರ್ತಕ್ಕಂಥವರೇ ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಟಿವಿನಲ್ಲಿ ನೋಡಿ, ಪೇಪರಲ್ಲಿ ನೋಡಿ, ಅಥವಾ ನೀವು ಅಕ್ಕಪಕ್ಕದಲ್ಲಿ ಎಲ್ಲರ ಘಟನೆಗಳನ್ನ ಕೇಳಿ. ಸೊ ಜಸ್ಟ್ 13 to 18 ಏಜ್ ಅಲ್ಲಿ ಇರ್ತಕ್ಕಂಥವರೇ ಸಾಕಷ್ಟು ತಪ್ಪುಗಳಿಗೆ ಬಲಿ ಆಗ್ತಾ ಇದ್ದಾರೆ. ಯಾಕೆ? ಮಾನಸಿಕ ಒತ್ತಡ. ಅಪ್ಪ ಏನೋ ಅಂದ, ಯಾಕಂತ ಅಂತ ಯೋಚನೆ ಮಾಡಿಲ್ಲ, ನನಗೆ ಅಂತ ನನಗೆ ಅಷ್ಟೇ ಗೊತ್ತಾಗುತ್ತೆ. ಸೊ ಮನೆ ಬಿಟ್ಟು ಅಮ್ಮ ಯಾಕೋ ಬೈದು, ಆಯ್ತು ಮಗಳು ನೇಣಿಗೆ ಶರಣ. ಕಾರಣ ಅಮ್ಮ ಯಾವ ದೃಷ್ಟಿಯಿಂದ ಬೈದು, ಯಾಕೆ ಲೇಟಾಗಿ ಬಂದೆ, ಏನರಿಂದ ಅನಾಹುತ ಅಂತ ಕೇಳೋ ವ್ಯವಧಾನ ಹಕ್ಕು ಅವ್ರಿಗಿದೆ ಅನ್ನೋದನ್ನ ಯೋಚನೆ ಕೂಡ ಮಾಡೋದಿಲ್ಲ. ಆ ಕ್ಷಣಕ್ಕೆ ನಮ್ಮಮ್ಮ ಸರಿ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಮಗು ನೇಣಿಗೆ ಶರಣಾಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವು ಮಾನಸಿಕ ಒತ್ತಡಗಳು. ಸೊ ಹಾಗಾಗಿ ಹದಿಹರೆಯದವರು ಇಷ್ಟೆಲ್ಲಾ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ತಮ್ಮ ಸಮವಯಸ್ಕರೊಡನೆ ಸಾಕಷ್ಟು ವಿರಹದ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾರೆ. ಯಾರೋ ಏನೋ ನನಗೆ ಸಿಕ್ಕಿಲ್ಲ, ಯಾರೋ ಏನೋ ನನಗೆ ದೂರ ಆಗ್ತಾ ಇದ್ದಾರೆ ಅನ್ನೋ ಕಲ್ಪನೆಯಲ್ಲಿ ಕೂಡ ಸಾಕಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಹದಿಹರೆಯದವರು ತಮ್ಮ ಉತ್ತಮ ಭವಿಷ್ಯವನ್ನು ಕೂಡ ಹಾಳು ಮಾಡಿಕೊಳ್ತಕ್ಕಂಥ ಸಂದರ್ಭಗಳನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಇಷ್ಟು ಹದಿಹರೆಯದವರ ಸಮಸ್ಯೆಗಳು ಅಂತ ನಾವು ಕರಿತಾ ಇದ್ದೀವಿ. ನೋಡಿ, ಸೊ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ನಿಜ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳಿರ್ಬೇಕಲ್ಲ. ನಾ ಆಗಲೇ ಹೇಳಿದ ಹಾಗೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರಗಳಿದ್ದಾವೆ. ಒಂದ್ ವೇಳೆ ಆ ಪರಿಹಾರ ಇಲ್ಲ ಅಂದ್ರೆ ಒಂದು ಸಮಸ್ಯೆನೇ ಅಲ್ಲ. ಉದಾಹರಣೆ, ಒಂದು ಬೀಗದ ಲಾಕ್ ಅಂತ ಏನು ಕರಿತೀವಲ್ಲ, ಲಾಕ್ ಪತ್ತ ಅಂತ ಏನು ಕರಿತೀವಲ್ಲ, ಅದು ರೆಡಿ ಇದೆ ಅಂದ್ರೆ ಅದಕ್ಕೆ ಕೀ ಇದ್ದೇ ಇರುತ್ತೆ ಅಂತ ಅರ್ಥ. ಯಾವ್ದು ಕೀ ಇಲ್ಲಾರ್ದ ಪತ್ತ ನೋಡಿದ್ದೀರಾ? ಇಲ್ಲ. ಸೊ ಅದಕ್ಕೆ ಇರಲೇಬೇಕು. ಅಂದ್ರೆ ಮನುಷ್ಯನಿಗೆ ಸಮಸ್ಯೆ ಸೃಷ್ಟಿಯಾಗಿದೆ ಅಂದ್ರೆ ದೇವರು ಪರಿಹಾರಗಳನ್ನು ಕೊಟ್ಟಿರ್ತಾನೆ. ಆದ್ರೆ ಅದನ್ನು ಹುಡುಕೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಸೊ ಹಾಗಾದ್ರೆ ಈ ಹದಿಹರೆಯದವರ ಸಮಸ್ಯೆಗಳನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಸಮಸ್ಯೆಗಳಿಗೆ ಪರಿಹಾರಗಳೇನು ಅನ್ನೋದನ್ನ
ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಸೊ ಇದುವರೆಗೂ ನೀವು ಕೇಳಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇನ್ನೇನು ಮುಂದಿನ ಕ್ಲಾಸಲ್ಲಿ ಈ ಸಂಪೂರ್ಣವಾಗಿ ಪಾಠ ಮುಗಿಯುತ್ತೆ. ನಾವೆಲ್ಲರೂ ಕೂಡ ಆ ಪಾಠದ ಸವಿವರವನ್ನು ಅಂದರೆ ಪಾಠದ ಹಿಂದಿರ್ತಕ್ಕಂಥ ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಉತ್ತರಗಳನ್ನು ಬರೆದು ನೋಟ್ ಮಾಡಿ ಹಾಕಬೇಕು. ಎನಿವೆ, ಆಲ್ ದ ಬೆಸ್ಟ್, ಗುಡ್ ಲಕ್.